ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಕೆಲವೊಂದಷ್ಟು ಕಿಚನ್ ಐಟಮ್ಸ್ಗಳನ್ನ ಶಾಪ್ ಮಾಡಿದ್ದೆ. ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬೆಳಗಿನ ಎದ್ದ ತಕ್ಷಣ ಮೇಯ್ನಾಗಿ ಮಾಡಬೇಕಾಗಿರೋದೇ ಇದೊಂದು ಕೆಲಸ. ಬೆಡ್ನೆಲ್ಲ ನೀಟಾಗಿ ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳೋದು. ಅದೊಂದು ನೀಟಾಗಿತ್ತು ಅಂತಂದರೆ ಮನೆ ನೀಟಾಗಿದೆ ಅಂತ ಅನಿಸುತ್ತೆ. ಹಾಗೆಯೇ ಈ ದಿವಾನ್ ಕಾಟ್ ಅಥವಾ ಸೋಫಾ ಏನಾದ್ರೂ ಕವರ್ ಹಾಕಿರ್ತೀವಲ್ವ, ಅದು ಸಹ ಸ್ವಲ್ಪ ಹಾಗೆ ಹೀಗೆ ಆಗಿಬಿಟ್ಟಿತ್ತು ಅಂದರೆ ಮನೆ ನೀಟ್ ಅಂತಲೇ ಅನಿಸಲ್ಲ. ಅದೊಂದನ್ನು ಪ್ರಾಪರಾಗಿ ಸೆಟ್ ಮಾಡಿಬಿಟ್ವಿ ಅಂತ ಅಂದರೆ ಮನೆಯೇ ಒಂಥರ ನೀಟಾಗಿ ಕಾಣಿಸ್ತಿರತ್ತೆ. ಫಸ್ಟ್ ಎದ್ದ ತಕ್ಷಣ ಆ ಕೆಲಸ ಮುಗಿಸ್ಕೊಳ್ತೀನಿ. ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಮುಗಿಸ್ಕೊಳ್ತೀನಿ. ಹಾಗೆಯೇ ಮಾಪಿಂಗ್ ಕೆಲಸ ಏನಾದರೂ ಇದ್ದರೆ ಅದನ್ನು ಸಹ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಕೆಲವೊಂದಷ್ಟು ಕಿಚನ್ ಐಟಮ್ಸ್ಗಳನ್ನ ತರಿಸಿದ್ದೆ ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಅವುಗಳಲ್ಲಿ ಫಸ್ಟ್ ಒನ್ ಬಂದು ಇದು ಗ್ರೂವೋ ಸ್ಟ್ಯಾಕಬಲ್ ಗ್ಲಾಸ್ 8 ಫುಡ್ ಸ್ಟೋರೇಜ್ ಕಂಟೈನರ್ಸ್. ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಹೈ ಬೋರೋಸಿಲಿಕೇಟ್ ಗ್ಲಾಸ್ ಕಂಟೈನರ್ಸ್ಗಳಾಗಿರುತ್ತೆ. ನಾನು ತೊಗೊಂಡಿರೋದು ಸೆಟ್ ಆಫ್ 7 ಕಂಟೈನರ್ಸ್ಗಳಿರುವಂಥ ಸೆಟ್. ಇದು 100% ಫುಡ್ ಸೇಫ್ ಆಗಿರುತ್ತೆ. ಟಾಕ್ಸಿನ್ ಫ್ರೀ ಕೂಡ ಆಗಿರುತ್ತೆ. BPA ಫ್ರೀ 8 PE ಲಿಡ್ ಬರುತ್ತೆ. ಗ್ರೂವ್ಡ್ ಬೇಸ್ ಆಗಿರೋದ್ರಿಂದ ಫುಡ್ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಕ್ರಿಸ್ಟಲ್ ಮತ್ತು ಕ್ಲಿಯರ್ ಟ್ರಾನ್ಸ್ಪರೆಂಟ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಸ್ಟ್ಯಾಕಬಲ್ ಫಾರ್ ಈಸಿ ಸ್ಟೋರೇಜ್ ಆಗಿರುತ್ತೆ. ಮೈಕ್ರೋವೇವಲ್ಲಿ ನಾವು ಈಸಿಯಾಗಿ ಇದನ್ನು ಬಿಸಿ ಮಾಡ್ಕೋಬೋದು. ಓವನ್ ಸೇಫ್ ಕೂಡ ಆಗಿರುತ್ತೆ. ಆದರೆ ಇದನ್ನು ವಿತೌಟ್ ಲಿಡ್ ನಾವು ಓವನಲ್ಲಿ ಮತ್ತು ಮೈಕ್ರೋವೇವಲ್ಲಿ ಇಡಬೇಕಾಗುತ್ತೆ. ಡಿಶ್ ವಾಷರ್ ಸೇಫ್ ಕೂಡ ಆಗಿರುತ್ತೆ. ಫ್ರೀಸರ್ ಸೇಫ್ ಕೂಡ ಆಗಿರುತ್ತೆ. ನಮ್ಮನೆಗಳಲ್ಲಿ ಹೇಗೆ ಅಡುಗೆ ಮಾಡಿದ್ರೂ ಕೂಡ ಸಮ್ಟೈಮ್ಸ್ ಜಾಸ್ತಿ ಮಿಕ್ಕೊಂಡಿರುತ್ತೆ. ಆ ಥರದನ್ನೆಲ್ಲ ಇದರಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬೋದು. ಸದ್ಯಕ್ಕೆ ನಾನಿಲ್ಲಿ ತರಕಾರಿಗಳನ್ನ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಪ್ರಾಪರಾಗಿ ವಾಶ್ ಮಾಡಿ ನನಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಸೊ ನಾವು ಬೇಗ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಒಂದರಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದರಲ್ಲಿ ಹಸಿ ಬಟಾಣಿನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಇನ್ನೆರಡು ಜಾರ್ಗಳಲ್ಲಿ ರಾಜ್ಮಾ ಮತ್ತು ಕಾಬೂಲ್ ಚನ್ನ ಏನಿತ್ತು ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಚಿಕ್ಕದ್ರಲ್ಲಿರುವಂಥ ಬಾಕ್ಸಸ್ ಏನಿದೆ ಅದರಲ್ಲಿ ಸ್ವಲ್ಪ ಬಾದಾಮಿನ ನೆನೆಸಿಟ್ಕೋತಾ ಇದ್ದೀನಿ. ಇನ್ನೊಂದರಲ್ಲಿ ಪನ್ನೀರ್ನ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಮೀಡಿಯಮ್ ಸೈಜ್ ಬಾಕ್ಸ್ನಲ್ಲಿ ಬ್ರಾಕ್ಲಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲನೂ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಅಡುಗೆ ಮಾಡ್ಕೊಳ್ಳುವಾಗ ತುಂಬ ಈಸಿಯಾಗಿ ಆಗುತ್ತೆ. ಹಾಗೆ ಈ ಥರ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು ಯಾವ ಬಾಕ್ಸಲ್ಲಿ ಏನೇನಿದೆ ಅಂತ. ನನ್ನ ಫ್ರಿಜ್ ಇವಾಗ ಮೆಸ್ಸಿಯಾಗಂತೂ ಕಾಣಿಸಲ್ಲ, ತುಂಬ ನೀಟಾಗಿ ಕಾಣಿಸುತ್ತೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಪೈಸ್ ಜಾರ್ಸ್ ಆ್ಯಂಡ್ ಆಯಿಲ್ ಬಾಟಲ್ ಸೆಟ್ನ ತೊಗೊಂಡಿದ್ದೀನಿ. ಇದಂತೂ ನನ್ನ ಫೇವ್ರೇಟ್. ಇದು BPA ಫ್ರೀ ಆಗಿರುತ್ತೆ ಇದು ಕೂಡ. ಹಾಗೆ ಫುಡ್ ಸೇಫ್ ಕೂಡ ಆಗಿರುತ್ತೆ. ಬೋರೋಸಿಲಿಕೇಟ್ ಗ್ಲಾಸ್ ಆಗಿರುತ್ತೆ ಇದೆಲ್ಲವೂ ಕೂಡ. ಇದರಲ್ಲಿ ಸೆಟ್ ಆಫ್ 6 ಸೀಸನಿಂಗ್ ಜಾರ್ಸ್ಗಳು ಬರುತ್ತೆ. ಸೆಟ್ ಆಫ್ 4 ನಾರ್ಮಲ್ ಗ್ಲಾಸ್ ಕಂಟೈನರ್ಸ್ಗಳು ಬರುತ್ತೆ. ಹಾಗೆ ಸೆಟ್ ಆಫ್ 2 ಆಯಿಲ್ ಕಂಟೈನರ್ಸ್ಗಳು ಬರುತ್ತೆ. ನೋಡ್ತಿರ್ಬೋದು ಬೋರೋಸಿಲಿಕೇಟ್ ಗ್ಲಾಸ್ ಆಗಿರುತ್ತೆ ಇದೆಲ್ಲವೂ ಕೂಡ. ಹಾಗೆ ಎಲ್ಲದಕ್ಕೂ ಕೂಡ ಬ್ಯಾಂಬೋ ಲಿಡ್ನ ಕೊಟ್ಟಿದ್ದಾರೆ. ಅದು ಕೂಡ 8 ಆಗಿರುತ್ತೆ. ಈಕೋ ಫ್ರೆಂಡ್ಲಿ ಆಗಿರುತ್ತೆ. ಹಾಗೆ ಸಸ್ಟೈನಬಲ್ ಕೂಡ. ನ್ಯಾಚುರಲ್ ಬ್ಯಾಂಬೋ ವುಡ್ ಫ್ರೇಮ್ ಆಗಿರುತ್ತೆ. ಕಂಪ್ಲೀಟ್ ಇದೆಲ್ಲನೂ ಸೆಟ್ನ ನಾವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ಕಂಪ್ಲೀಟ್ ರ್ಯಾಕ್ ಬರುತ್ತಲ್ವ ಅದಕ್ಕೆ. ಇನ್ನು ಆಯಿಲ್ ಕಂಟೈನರ್ಸ್ಗಳು ನೋಡ್ತಿರ್ಬೋದು, ಇದು ಸಹ ತುಂಬ ಚೆನ್ನಾಗಿದೆ. ಹಾಗೆ ವುಡನ್ ಲಿಡ್ನೇ ಕೊಟ್ಟಿದ್ದಾರೆ ಬ್ಯಾಂಬೋದು. ಇನ್ನು ಸ್ಪೈಸ್ ಜಾರ್ಸ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಅದಕ್ಕೆ ಈ ಥರ ಒಳಗಡೆ ಒಂದು ಕೊಟ್ಟಿದ್ದಾರೆ. ನಾರ್ಮಲ್ ಆಗಿ ಒಂದೇ ಸಾರಿ ನಾವು ಹಾಕಿದಾಗ ಸುಟ್ಬಿಡ್ಬಾರ್ದು ಅಂತ ಸ್ಮಾಲ್ ಆಗಿ ಬೀಳ್ತಾ ಇರುತ್ತೆ. ಅದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಿವತ್ತು ಇದೆಲ್ಲದಕ್ಕೂ ಸಹ ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಈ ಏನು 4 ಜಾರ್ಸ್ಗಳು ಬಂದಿತ್ತು ಅದಕ್ಕೆ ಕಾಫಿ ಪೌಡರ್, ಟೀ ಪೌಡರ್, ಶುಗರ್ ಮತ್ತು ಬೆಲ್ಲದ ಪುಡಿ ಇಷ್ಟನ್ನು ಕೂಡ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಸಹ ಒಂದೇ ರ್ಯಾಕ್ನಲ್ಲಿ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ. ಯೂಶುವಲ್ ಆಗಿ ಕಾಫಿ ಟೀ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಬೇಗ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಥರದನ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಬೆಲ್ಲದ ಪುಡಿ ಇಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಫಿ ಪುಡಿನ ನೀಟಾಗಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೆಕೆಂಡ್ ಕಂಪಾರ್ಟ್ಮೆಂಟಲ್ಲಿ ಶುಗರ್ ಮತ್ತು ಟೀ ಪುಡಿನ ಇಟ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಕಾಣಿಸುತ್ತೆ. ಯಾವ್ದು ಬೇಕು ಎಲ್ಲ ಕೂಡ ಆರಾಮಾಗಿ ಸಿಗುತ್ತೆ. ಹಾಗೆ ಈ ಸ್ಪೈಸ್ ಜಾರ್ಸ್ಗಳೇನಿತ್ತು ನಾರ್ಮಲ್ ಆಗಿ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಮಸಾಲ ಪುಡಿಗಳನ್ನು ಸಹ ಸ್ಟೋರ್ ಮಾಡ್ಕೋಬೋದು. ನಾನಿವತ್ತು ಇದಕ್ಕೆ ಎಳ್ಳನ್ನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡ್ತಿರ್ಬೋದು ಒಂದೇ ಸಾರಿ ನಾವು ಈ ಥರ ಬಗ್ಗಿಸಿದಾಗ ಜಾಸ್ತಿ ಸಹ ಬೀಳಲ್ಲ, ಎಷ್ಟು ಬೇಕೋ ಅಷ್ಟೇ ಬೀಳುತ್ತೆ. ಅದೇ ಥರ ಎಲ್ಲ ಕಂಟೈನರ್ಸ್ಗಳಿಗೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಏನೇನು ಅಂತ ಅಂದರೆ ಒಂದರಲ್ಲಿ ಸೋಂಪುನ ಹಾಕ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಮೆಂತ್ಯ, ಹಾಗೆ ಇನ್ನೊಂದರಲ್ಲಿ ಬಿಳಿ ಎಳ್ಳು, ಹಾಗೆ ಸ್ವಲ್ಪ ಕಾಳುಮೆಣಸು, ಜೀರಿಗೆ, ಹಾಗೆ ಸ್ವಲ್ಪ ಸಾಸಿವೆ ಇದೆಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಇನ್ನು ಆಯಿಲ್ ಬಾಟಲ್ಸ್ಗೆ ಆಯಿಲ್ನೂ ಸಹ ಫಿಲ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿರ್ಬೋದು ಅಡುಗೆ ಮನೆಗೆ ಹೊಸ ಲುಕ್ನೇ ಕೊಟ್ಬಿಡುತ್ತೆ ನೆಸ್ತೇಶಿಯಾ ಪ್ರಾಡಕ್ಟ್ಸ್ಗಳು. ಹಾಗೆ ನಾವು ಈಸಿಯಾಗಿ ಫೈಂಡ್ ಮಾಡಿಕೊಂಡು ಕೆಲಸಗಳನ್ನು ಸಹ ಬೇಗ ಮುಗಿಸ್ಕೋಬೋದು. ಇನ್ನು ಈ ವುಡನ್ ಫ್ರೇಮ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸುತ್ತಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾವು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿಡ್ಲೂಬೋದು. ನೋಡ್ತಿದ್ದೀರಲ್ವಾ, ಎಲ್ಲ ಒಂದೇ ಕಡೆ ಸಿಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎತ್ತಿಟ್ಟು ನೀಟಾಗಿ ಸಹ ಕ್ಲೀನ್ ಮಾಡ್ಕೋಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಒಂದು ಬಂದು ಸೆಟ್ ಆಫ್ 2 ಪಿಂಕ್ ಬರ್ಡ್ ಸೆರಾಮಿಕ್ ಲಿಡ್ ಇರುವಂಥ ಗ್ಲಾಸ್ ಸ್ಟೋರೇಜ್ ಕಂಟೈನರ್ಸ್ಗಳನ್ನ ತೊಗೊಂಡಿದ್ದೀನಿ. ಗ್ಲಾಸ್ ಜಾರ್ ಅಂತ ಹೇಳ್ಬೋದು. ಈ ಥರದ್ದು ನಾನು ಆಲ್ರೆಡಿ 2 ತೊಗೊಂಡಿದ್ದೆ, ದೊಡ್ಡ ಸೈಜಲ್ಲಿ ಇರುವಂಥದ್ದು. ಆದರೆ ಈ ಸೈಜಲ್ಲಿ ಇರುವಂಥದ್ದನ್ನು ತೊಗೊಂಡಿದ್ದೀನಿ. ಈ ಪಿಂಕ್ ಬರ್ಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಸೆರಾಮಿಕ್ಕಿಂದ ಮಾಡಿರ್ತಾರೆ. ಇದು ಸಹ 8 ಕಂಟೈನರ್ಗಳಾಗಿರುತ್ತೆ. ನಾನ್ ಟಾಕ್ಸಿಕ್ ಮತ್ತು ಲೆಡ್ ಫ್ರೀ ಆಗಿರುತ್ತೆ. ಡ್ಯೂರಬಲ್ ತುಂಬ ಚೆನ್ನಾಗಿದೆ. ಚಿಪ್ ರೆಸಿಸ್ಟೆಂಟ್ ಆಗಿರುತ್ತೆ. ಸೆರಾಮಿಕ್ ಪಿಂಕ್ ಬರ್ಡ್ ಲಿಡ್ ಏನಿದೆ ಅಲ್ವಾ, ಅದು ಹೋಲ್ಡರ್ ತುಂಬ ಚೆನ್ನಾಗಿದೆ. ನನಗಂತೂ ಸೂಪರ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಬ್ಯಾಸ್ಕೆಟ್ ವೇವ್ ಗ್ಲಾಸ್ ಪ್ಯಾಟ್ರನ್ ಇರೋದ್ರಿಂದ ಒಂಥರ ಹೊಸ ಲುಕ್ಕೇ ಕೊಡುತ್ತೆ. ಇದನ್ನು ಮಲ್ಟಿಪರ್ಪಸ್ ಆಗಿ ನಾವು ಬಳಸ್ಕೋಬೋದು. ಉಪ್ಪಿನಕಾಯಿ ಇಟ್ಕೋಬೋದು, ಏನಾದ್ರೂ ಚಿಪ್ಸ್ ಸ್ನ್ಯಾಕ್ಸ್ ಏನಾದ್ರೂ ತಂದು ಇಟ್ಕೊಂಡಿದ್ರೆ ಅದನ್ನು ಸ್ಟೋರ್ ಮಾಡ್ಕೋಬೋದು. ತುಂಬ ಫ್ರೆಶ್ ಆಗಿರುತ್ತೆ. ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಎರಡೂ ಒಂದೇ ಥರ ಇರೋದ್ರಿಂದ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿನ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ಒನ್ ಬಂದು ಲೀಫ್ ಪ್ಲಾಟರ್, ಒನ್ ಆಫ್ ಮೈ ಫೇವ್ರೆಟ್. ಇದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರದೊಂದು ಪ್ಲಾಟರ್ನ ನಾನು ಹುಡುಕ್ತಾ ಇದ್ದೆ ತುಂಬ ದಿನದಿಂದ. ಈ ಥರ ಬೌಲ್ಸ್ಗಳು ಸಿಕ್ಬಿಡೋದು, ಎಕ್ಸಾಕ್ಟ್ ಪ್ಲಾಟರ್ ಏನಿದೆ ಅದು ಸಿಗ್ತಾ ಇರಲಿಲ್ಲ. ಅದೇ ಥರದ ಇವಾಗ ನೆಸ್ತೇಶಿಯಿಂದ ತರಿಸ್ಕೊಂಡಿದ್ದೀನಿ. ಸೂಪರ್ ಕ್ಯೂಟಾಗಿ ಕಾಣಿಸುತ್ತೆ. ಎಲ್ಲನೂ ಕೂಡ ಏನಾದ್ರೂ ಒಂದೇ ಸಾರಿ ಸ್ನ್ಯಾಕ್ಸ್ನ ಹಾಕಿ ಕೊಡೋದಾದರೆ ಎಲ್ಲನೂ ಕೂಡ ಇದರಲ್ಲೇ ಹಾಕಿ ಇಡ್ಬೋದು. ಐಡಿಯಲ್ ಫಾರ್ ಗಿಫ್ಟಿಂಗ್ ಅಂತಲೇ ಹೇಳ್ಬೋದು. ಪರ್ಫೆಕ್ಟ್ ಡೈನಿಂಗ್ ಎಸೆನ್ಷಿಯಲ್ ಇದು. ಎಲಿಗೆಂಟಾಗಿ ಕಾಣಿಸುತ್ತೆ, ಹಾಗೆ ಲಕ್ಸುರಿಯಸ್ ಆಗಿ ಕಾಣಿಸುತ್ತೆ. ಸೆಟ್ ಆಫ್ 4 ಬರುತ್ತೆ. ಅಂದರೆ ಈ ಬೌಲ್ಸ್ ಏನಿದೆ, ಅಂದರೆ ಈ ಸಣ್ಣ ಪುಟ್ಟ ಪ್ಲೇಟ್ಸ್ಗಳ ಥರ ಇದೆ ಅಲ್ವಾ, ಅದು ಸೆಟ್ ಆಫ್ 4 ಬರುತ್ತೆ. ಹಾಗೆ ಒಂದು ವುಡನ್ ಟ್ರೇ ಸಹ ಬರುತ್ತೆ. ಇದು ಸಹ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಈ ಲೀಫ್ ಬೌಲ್ಗಳೇನಿದೆ ಅಲ್ವಾ, ಅದನ್ನು ಪ್ರಾಪರ್ ಆಗಿ ಇಟ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಪೊಸಿಷನ್ ಥರ ಸಹ ಕೊಟ್ಟಿದ್ದಾರೆ. ನಾವು ನೀಟಾಗಿ ಅಲ್ಲಿ ಪ್ರಾಪರ್ ಆಗಿ ಅರೇಂಜ್ ಮಾಡ್ಕೋಬೋದು. ನಾವು ಇದನ್ನು ತೊಗೊಂಡೋಗಿ ಇಡೋವಾಗ ಅಥವಾ ತೊಗೊಂಡು ಬರೋವಾಗ ಒಂದಕ್ಕೊಂದು ತಾಗುತ್ತೆ ಅಥವಾ ಸ್ಕಿಡ್ಡಾಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ಪ್ರಾಪರ್ ಆಗಿ ಅಲ್ಲಿಗೆ ಅದು ಸೆಟ್ ಆಗಿರುತ್ತೆ. ನಾವು ಈ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರೂ ಸಹ ಅದು ಬಿದ್ದೋಗೋದಿಲ್ಲ ಕೆಳಗಡೆ. ಒಂದೇ ಸಾರಿ ನಾವು ಈ ಥರ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್, ಬಿಸ್ಕೆಟ್ಸ್, ಕುಕ್ಕೀಸ್ ಪ್ರತಿಯೊಂದನ್ನು ಸಹ ಒಂದೇ ಪ್ಲಾಟರಲ್ಲಿ ಹಾಕಿ ಸರ್ವ್ ಮಾಡ್ಬೋದು. ನಿಜವಾಗ್ಲೂ ಗಿಫ್ಟ್ ಏನಾದರೂ ಮಾಡಬೇಕು ಅಂದರೆ ಇದು ಬೆಸ್ಟ್ ಆಪ್ಷನ್. ಇನ್ನು ನೆಕ್ಸ್ಟ್ ಒನ್ ಬಂದು ಈ ಥರ 2 ಸೆರಾಮಿಕ್ ಸರ್ವಿಂಗ್ ಬೌಲ್ಸ್ಗಳನ್ನ ತೊಗೊಂಡಿದ್ದೀನಿ. ಇದು ಸಹ ಸೂಪರ್ ಕ್ಯೂಟಾಗಿದೆ. ಹಾಗೆ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಈ ಕಲರ್ ಸರ್ವಿಂಗ್ ಬೌಲ್ಸ್ ಬೇಕಾಗಿತ್ತು ನನಗೆ. ಆಲ್ರೆಡಿ ನನ್ನ ಹತ್ರ ವೈಟ್ ಕಲರ್ ಇತ್ತು. ಹಾಗೆ ಇನ್ನೊಂದು ಪೀಚ್ ಥರ ಬರುತ್ತಲ್ವ, ಆ ಕಲರ್ ಇತ್ತು. ಈ ಕಲರ್ ಬೇಕಿತ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಹಾಗೆ ನಾನ್ ಪೋರಸ್ ಸಿರಾಮಿಕ್ ಆಗಿರುತ್ತೆ. BPA ಫ್ರೀ ಹಾಗೆ ಲೆಡ್ ಫ್ರೀ ಕೂಡ ಆಗಿರುತ್ತೆ. ಸ್ಮೂತ್ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ರಿಯಾಕ್ಟಿವ್ ಹ್ಯಾಂಡ್ ಗ್ಲೇಸ್ ಕೂಡ ಇರುತ್ತೆ. ಇದು ಸಸ್ಟೈನಬಲ್ ಮತ್ತು ಎಥಿಕಲಿ ಸೋರ್ಸ್ಡ್ ಆಗಿರುತ್ತೆ. ಈ ಥರ ಏನಾದ್ರೂ ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ಏನಾದರೂ ಸರ್ವ್ ಮಾಡಬೇಕು, ಇಲ್ಲ ಅಂತಂದರೆ ಸಾಲಡ್ ಏನಾದರೂ ಸರ್ವ್ ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್. ನೆಕ್ಸ್ಟ್ ಒನ್ ಬಂದು ಅಕೇಶಿಯಾ ಫಾರ್ಮ್ ಹೌಸ್ ಪ್ಲಾಟರ್ ವಿತ್ ಹ್ಯಾಂಡಲ್. ಇದ್ರ ಲೆಂತ್ ಬಂದು 6 ಇಂಚಸ್ ಬರುತ್ತೆ. ನೋಡಿದ ತಕ್ಷಣ ಇದು ಮುದ್ದೆ ಕಟ್ತೀವಲ್ವ ಆ ಥರ ಅನಿಸುತ್ತೆ. ಆದರೆ ಇದು ಪ್ಲಾಟರ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಸೂಪರ್ ಕ್ಯೂಟಾಗಿ ಕೂಡ ಕಾಣಿಸುತ್ತೆ. ಡ್ಯೂರಬಲ್ ಆಗಿರುತ್ತೆ. ಟಾಕ್ಸಿನ್ ಫ್ರೀ ಆಗಿರುತ್ತೆ. ರೌಂಡ್ ವುಡನ್ ಚೀಸ್ ಪ್ಲೇಟ್ ಇದು. ಹಾಗೆ ಹ್ಯಾಂಡಲ್ ಸಹ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈಸಿಯಾಗಿ ನಾವು ಇಡ್ಕೋಬೋದು. ಗ್ರಿಪ್ ಚೆನ್ನಾಗಿದೆ. ಹಾಗೆ ಸೈಡ್ಸಲ್ಲೆಲ್ಲ ಸ್ವಲ್ಪ ಬೆಂಡಾಗಿರೋದ್ರಿಂದ ಎಲ್ಲ ಚೆಲ್ಲೋಗ್ಬಿಡುತ್ತೆ, ಆ ಥರ ಏನೂ ಇಲ್ಲ. ನೀಟಾಗಿ ನಾವು ಸರ್ವ್ ಮಾಡ್ಬೋದು. ಸ್ಮಾಲ್ ಪಿಜ್ಜಾ, ಗಾರ್ಲಿಕ್ ಬ್ರೆಡ್ ಈ ಥರ ಏನಾದರೂ ಇದ್ದರೆ ಸರ್ವ್ ಮಾಡ್ಬೋದು. ನಾನು ಇದನ್ನು ಮಸಾಲೆ ಎಲ್ಲ ಹಾಕಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಒನ್ ಬಂದು ಈ ವುಡನ್ ಟ್ರೇ ವಿತ್ ಹ್ಯಾಂಡಲ್. ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಬೇಕಾಗುತ್ತೆ ಗೆಸ್ಟ್ ಎಲ್ಲ ಬಂದಾಗ ಕಾಫಿ, ಟೀ, ಜ್ಯೂಸ್ ಎಲ್ಲ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 100% ನ್ಯಾಚುರಲ್ ಅಕೇಶಿಯಾ ವುಡ್ ಆಗಿರುತ್ತೆ. ತುಂಬ ಸ್ಟಡಿ ಆಗಿದೆ. ಹಾಗೆ ಡ್ಯೂರಬಲ್ ಜಾಸ್ತಿ ಬರಲಿ ಅಂತ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಈಸಿಯಾಗಿ ಗ್ರಿಪ್ ಮಾಡ್ಬೋದು. ಹ್ಯಾಂಡಲ್ ಸಹ ಪ್ರೊವೈಡ್ ಮಾಡಿದ್ದಾರೆ. ಪಾಲಿಶ್ಡ್ ನ್ಯಾಚುರಲ್ ವುಡ್ ಫಿನಿಶ್ ಬಂದಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಸಹ. ಈ ಎಲ್ಲವೂ ಕೂಡ ನಾನು ನೆಸ್ತೇಶಿಯಿಂದ ತರಿಸ್ಕೊಂಡಿದ್ದು. ಇದೆಲ್ಲದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ಥ್ಯಾಂಕ್ ಯು.